ಬಂಟ್ವಾಳದಲ್ಲಿ ಯುವಕನಿಗೆ ಚಾಕು ಇರಿತವಾಗಿದೆ. ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳಿಂದ ಚಾಕು ಇರಿತವಾಗಿದ್ದು, ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಹಳೆ ಸೇತುವೆ ಬಳಿ ಈ ಒಂದು ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಮೊನ್ನೆ ತಾನೇ ಒಂದು ಕೊಲೆಯಾಗಿತ್ತು. ಆ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ಬಂಟ್ವಾಳದಲ್ಲಿ ಯುವಕನಿಗೆ ಚಾಕು ಇರಿತವಾಗಿರುವಂಥದ್ದು. ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳಿಂದ ಚಾಕು ಇರಿತವಾಗಿದೆ. ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಹಳೆ ಸೇತುವೆ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಅಕ್ಕಾರಂಗಡಿ ನಿವಾಸಿ ಹಮೀದ್ ಎಂಬುವವರಿಗೆ ಚಾಕುವಿನಿಂದ ಇರಿತವಾಗಿದೆ. ಗಾಯಗೊಂಡ ಹಮೀದ್ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದ್ದು, ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಸ್ಥಳದಿಂದ. ಘಟನಾ ಸ್ಥಳಕ್ಕೆ ಬಂಟ್ವಾಳ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಹಮೀದ್ ಕೈ ಭಾಗಕ್ಕೆ ಏಟಾಗಿದೆಯಂತೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ಪ್ರಾಣಾಪಾಯ ಹಾನಿಯಾಗಿಲ್ಲ. ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ, ಏನಿದು ಪ್ರಕರಣ ಅಂತ. ಮಂಗಳೂರಿನಲ್ಲಿ ಮೊನ್ನೆ ಆದರೂ ಒಂದು ಕೊಲೆ ಆಯಿತು, ಅದು ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ, ಏನು ಅಂತ? ಎಸ್, ಈಗ ಮಂಗಳೂರಿನ ಬಂಟ್ವಾಳ ತಾಲೂಕಿನಲ್ಲಿ ಬೈಕಿಂದ ಬಂದಂತಹ ಇಬ್ರು ಚಾಕು ಇರಿತಕ್ಕೆ ಅಂದ್ರೆ ಚಾಕುವಿಂದ ಇರಿದು ಕೈಗೆ ಹಲ್ಲೆ ನಡೆಸಿದಂತಹ ಘಟನೆ ನಡೆದಿರುವಂತದ್ದು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಹಳೆ ಸೇತುವೆ ಬಳಿ ಈ ಘಟನೆ ನಡೆದಿರುವಂತದ್ದು. ಪಾಣೆಮಂಗಳೂರಿನ ಅಕ್ಕರಂಗಡಿ ನಿವಾಸಿ ಹಮೀದ್ ಎಂಬಾತರಿಗೆ ಚಾಕುವಿನಿಂದ ಇರುವಂತಹ ಘಟನೆ ಇಂದು ನಡೆದಿರುವಂತದ್ದು. ಇವರನ್ನೀಗ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೊತೆಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಕೈಗೆ ಗಾಯಗಳು ಆಗಿರುವಂತದ್ದು. ಪ್ರಾಣಾಪಾಯ ಇಲ್ಲ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಿರುವಂತದ್ದು. ಇದು ಅಂದ್ರೆ ಕೋಮು ಅಲ್ಲ ಅಂತ ಹೇಳುವಂತಹ ಅಂದ್ರೆ ಕೋಮು ಗಲಭೆ ಅಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಅಂದ್ರೆ ಯಾರೋ ಅವರ ಪರ್ಸನಲ್ ದ್ವೇಷದಿಂದ ಇಂತಹ ಕೃತ್ಯ ನಡೆದಿದೆ ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಅದರಿಂದ ಯಾವುದೇ ಹಿಂದೂ ಮುಸ್ಲಿಂ ಅಥವಾ ಇತರ ಘಟನೆ ಅಲ್ಲ ಅಂತ ಹೇಳುವಂತದ್ದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಆದ್ರೆ ಇನ್ನಷ್ಟು ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಯಾರು ಮಾಡಿದ್ದಾರೆ, ಬೈಕ್ ನಿಂದ ಬಂದಂತಹ ದುಷ್ಕರ್ಮಿಗಳು ಯಾರು ಅಂತ ಹೇಳುವಂತಹ ಮಾತುಗಳು ಕೂಡ ಅಂದ್ರೆ ಯಾರು ಅಂತ ಹೇಳುವಂತದ್ದು ಪೊಲೀಸರು ಈಗ ತನಿಖೆಗಳನ್ನು ಕೂಡ ನಡೆಸಿರುವಂತದ್ದು. ಸ್ಥಳಕ್ಕೆ ಬಂಟ್ವಾಳ ಪೊಲೀಸರು ಬಂದು ತಪಾಸಣೆಯನ್ನು ಕೂಡ ನಡೆಸಿರುವಂತದ್ದು. ಜೊತೆಗೆ ಸದ್ಯಕ್ಕೆ ಈ ಹಮೀದ್ ಎನ್ನುವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಅವರ ಕೈಗೆ ತೀವ್ರವಾದಂತಹ ಗಾಯ ಕೂಡ ಆಗಿದೆ. ಜೊತೆಗೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.